ಸರ್ ಈಗ ಅಲ್ಲ ಮೈಸೂರು ಬೆಂಗಳೂರಿನಲ್ಲಿ ನೋಡಿದ್ರಲ್ಲ ಎಲ್ಲ ಸ್ಟಾರ್ ಹೋಟ್ಲುಗಳೆಲ್ಲ ಕೂಡ ಇದೆ, ಅದ್ರ ಬಗ್ಗೆ ಏನಾದ್ರು ಕ್ರಮ ಮಾಡ್ತಾರೆ ಇಲಾಖೆಯಿಂದ? ನೋಡಿ, ನಮ್ಮ ಉದ್ದೇಶ ಕ್ರಮ ತಗೊಳ್ಳೋದೇ ನಮ್ಮ ಉದ್ದೇಶ ಅಲ್ಲ. ನಮ್ಮ ಉದ್ದೇಶ ಏನಂತ ಹೇಳಿದರೆ, ಒಂದು ಆ ಹೋಟೆಲ್ನ ಮಾಲೀಕರಿಗೆ ಆ ಹೋಟೆಲ್ನಲ್ಲಿ ಏನಾಗ್ತದೆ ಅಂತ ನಾವು ತೋರಿಸಿಕೊಡ್ಬೇಕು, ಅವರಿಗೊಂದು ಉಪಕಾರ ಮಾಡಿ ಮಾಲೀಕರಿಗೆ. ಒಂದು ಅವ್ರ ಪರಿಸ್ಥಿತಿ ಏನು ಅದನ್ನು ಸರಿಪಡಿಸ್ಕೊಳ್ಬೇಕು. ಎರಡನೇದೇನು, ಜನರಿಗೆ ಕೂಡ ನಾವು ತೋರಿಸ್ಕೊಡ್ಬೇಕು. ಎಲ್ಲವೂ ಕೂಡ ಸರಿ ಇಲ್ಲ, ನೋಡಿದ ರೀತಿ ಎಲ್ಲವೂ ಕೂಡ ಎಣಿಸ್ಕೊಳ್ಬೇಡಿ. ಪ್ರತಿಯೊಂದು ಕೂಡ ನೀವು ಊಟ ಮಾಡುವಾಗ, ಏನಾದರೂ ತಿನ್ನುವಾಗ ಮತ್ತು ಕುಡಿಯುವಾಗ 10 ಸಲ ಆಲೋಚನೆ ಮಾಡಿ. ನಿಮಗೆ ರೋಗ ಬರೋದು ಈ ಊಟ ಮತ್ತು ತಿಂಡಿಂದಲೇ. ಅವರವರ ಆರೋಗ್ಯ ಅವರ ಕೈಯಲ್ಲಿದೆ. ಇನ್ನು ರೋಗ ಬಂದರೆ ಮದ್ದು ಕೊಡಲಿಕ್ಕೆ ಮಾತ್ರ ನಾನು ಇರುವುದು. ಅದಕ್ಕೆ ನಾವು ರೋಗ ಬರದೇ ರೀತಿ ನೋಡ್ಕೊಳ್ಬೇಕಾದ್ರೆ ನಮ್ಮ ಊಟ ಉಪಚಾರ ಕರೆಕ್ಟಾಗಿ ಇವತ್ತು ಇರಬೇಕು. ಅದನ್ನು ತೋರಿಸಿಕೊಡುವಂಥ ಕೆಲಸ ನಮ್ಮ ಇಲಾಖೆ ಮುಖಾಂತರ ನಾವು ಮಾಡಿದ್ದೇವೆ. ನಮಗೆ ರೈಟ್ ಇದೆ. ಇವತ್ತು ಪ್ರಶ್ನೆ ಏನು, ಆ್ಯಕ್ಷನ್. ಅದರ ಒಬ್ಬೊಬ್ಬರು ಒಂದೊಂದು ಸಮಸ್ಯೆಯಲ್ಲಿದ್ದಾರೆ. ಯಾವ ರೀತಿ ಒಬ್ಬೊಬ್ಬರು ಇವತ್ತು ಅವರು, ಅದಕ್ಕಾಗಿ ನಾವು ಒಂದನ್ನು ಬಂದೇ ಮಾಡಿದ್ದೇವೆ. ಹಾಗೆ ನಮಗೆ ಅಲ್ಲಿ ಅವನು ಶ್ರಮಿಸಲಿಕ್ಕೇ ಸಾಧ್ಯ ಇಲ್ಲ. ಅದಕ್ಕೆ ನಾವು ಅದನ್ನು ಬಂದ್ ಮಾಡಿದ್ದೇವೆ. ಇದರಲ್ಲಿ ಕಾನೂನು ಅಂತ ಹೇಳಿದ್ದೇನಲ್ಲ, ಅದು ನನಗೆ ಎರಡನೇದು. ಮೊದಲ ಆದ್ಯತೆಯನ್ನು ಅವರು ಸರಿಪಡಿಸಬೇಕು. ಯಾಕೆ ಯಾರೆಲ್ಲ ಇವತ್ತು ಬಂಡವಾಳ ಹಾಕಿ ಹೋಟೆಲ್ ಇರಲಿ, ವ್ಯಾಪಾರಸ್ಥೆಲ್ಲ ಪ್ರಾರಂಭ ಮಾಡ್ತಾರ, ಅವ್ರಿಗೆ ವಿಶೇಷದ ಗೌರವ ಇದೆ. ಯಾಕೆ ಅವ್ರು ಕಷ್ಟಪಟ್ಟು ಶ್ರಮ ವಹಿಸಿಕೊಂಡು ಬಂಡವಾಳ ಹಾಕಿ ನಮ್ಮ ಸಮಾಜದ ಒಂದು ಅಭಿವೃದ್ಧಿಗೆ ಅವ್ರದ್ದು ಕೊಡುಗೆ ಅವ್ರು ಕೊಟ್ಟಿದ್ದಾರೆ. ಅವ್ರು ರೆಸ್ಪೆಕ್ಟ್ ದಮ್, ನಮಗೆ ಅದು ಗೌರವ ಇದೆ. ಆದರೆ ಜನರಿಗೆ ಮೋಸ ಮಾಡಬಾರ್ದಲ್ಲ. ನೀವು ಆ ಬಟ್ಟೆ ಅಂಗಡಿ ಹೋದ್ರು ಕೂಡ ಚರ್ಚೆ ಮಾಡ್ತಾರೆ, ಬಂಗಾರ ಅಂಗಡಿ ಹೋದ್ರೆ ಚರ್ಚೆ ಮಾಡ್ತಾರೆ. ಹೋಟೆಲ್ನಲ್ಲಿ ಯಾರು ಚರ್ಚೆ ಮಾಡೋದಿಲ್ಲ. ಹೋಟೆಲ್ದು ಊಟ ಮಾಡಿ ಕೊಟ್ಟ ಬಿಲ್, ಕೇಳಿದ ಬಿಲ್ಲನ್ನು ಕೊಟ್ಟು ಪ್ಲಸ್ ಟಿಪ್ಸು ಕೊಟ್ಟು ನೀವು ಬರ್ತೀರಿ. ಮತ್ತು ಅಂಥವ್ರನ್ನ ಯಾಕೆ ಮೋಸ ಮಾಡಬೇಕು? ಜನರಿಗೆ ಮೋಸ ಮಾಡೋದನ್ನು ನಿಲ್ಲಿ, ನಿಮ್ಮ ವ್ಯಾಪಾರ ಕಂಟಿನ್ಯೂ ಮಾಡಿ, ನನಗೇನು ಅಭ್ಯಂತರ ಇಲ್ಲ. ಮತ್ತು ಜನರಿಗೆ ಅದಕ್ಕಾಗಿ ನಾನು ಹೇಳಿದ್ದೇನೆ, ಇನ್ನು ಮುಂದಕ್ಕೆ ನೋಡಿ, ನೀವು ದೊಡ್ಡ ದೊಡ್ಡ ಹೋಟೆಲ್ ಹೋದ ಸಂದರ್ಭದಲ್ಲಿ ಹೊರಗಡೆ ನೀವು ಎಲ್ಲಿ ಟೀ ಕುಡಿತೀರಿ, ಊಟ ಮಾಡಿದೆ, ಅಲ್ಲಿ ದೊಡ್ಡ ಟಿ ವಿ ಹಾಕ್ತಾರೆ, ನಮ್ಮ ಊಟ ಹಾಗೆ ಉಂಟು, ನಮ್ಮ ಊಟ ಹೀಗೆ ಉಂಟು ಅಂತೇಳಿ ಎಲ್ಲ ಬರ್ತದೆ. ನಮಗೆ ಅಲ್ಲಿ ಡೆಲ್ಲಿಯಲ್ಲಿದೆ, ಬಾಂಬೆಯಲ್ಲಿದೆ, ಚೈನಾದಲ್ಲಿದೆ ಅಂತೇಳಿ ತೋರಿಸ್ತಾರೆ. ಸ್ವಲ್ಪ ಕಿಚನನ್ನು ಕೂಡ ತೋರಿಸಿ ಅಲ್ಲ, ಕಿಚನ್ ಮತ್ತು ಸ್ಟೋರೇಜ್ ಕೂಡ ತೋರಿಸಿ ಜನರಿಗೆ. ನಮ್ಮ ಕಿಚನ್ ಹೀಗಿದೆ, ನಮ್ಮ ಸ್ಟೋರೇಜ್, ಅದು ನೋಡಲಿ ಜನರು. ಯಾಕೆ ಆಗೋದಿಲ್ಲ? ಜನರಿಗೆ ನೋಡಿ, ಜನ ವಿಶ್ವಾಸ ಇಟ್ಟುಕೊಂಡು ಇಷ್ಟು ವರ್ಷ ಬಂದು ಊಟ ಮಾಡಿದ್ದಾರೆ. ಈಗ ವಿಶ್ವಾಸ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಮತ್ತೆ ಜನರ ವಿಶ್ವಾಸ ಗಳಿಸುವಂಥ ಕೆಲಸ ಅವರು ಮಾಡಬೇಕು. ಅದಕ್ಕೆ ನಮಗೇನಿದೆ, ಅವರು ವ್ಯಾಪಾರ ಚೆನ್ನಾಗಿ ಮಾಡಬೇಕು, ಅವರಿಗೆ ಒಂದು ಊಟ ಮಾಡಬೇಕು. ಇದು ನಮ್ಮ ಉದ್ದೇಶ ಅಲ್ಲದೆ ಅವರಿಗೆ ಪನಿಷ್ಮೆಂಟ್ ಕೊಡಲೇಬೇಕಂತಲ್ಲ. ಅದು ಯಾಕೆ ಹೀಗಾಗಿದೆ, ಅವರು ಎಲ್ಲಿಂದ ತಂದಿದ್ದಾರೆ, ಏನು ಪರಿಸ್ಥಿತಿ ಅಂತ ನಾವು ಅದನ್ನು ತಪಾಸಣೆ ಮಾಡ್ತೇವೆ.